ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕ ಭಾರತದ ದಕ್ಷಿಣ ಭಾಗದಲ್ಲಿ ಕಂಡು ಬರುವಂತ ನಮ್ಮ ಕರ್ನಾಟಕವು ಫಸ್ಟಿಗೆ ಕರ್ನಾಟಕದ ಸ್ಥಾನ ತಿಳ್ಕೊಳ್ಳೋಣ. ಸ್ಥಾನ ಬಂದ್ಬಿಟ್ಟು ಉತ್ತರದ ಬೀದರ್ನ ಔರಾದ್ನಿಂದ ಕರ್ನಾಟಕ ಪ್ರಾರಂಭಿಸಿ ದಕ್ಷಿಣದ ಚಾಮರಾಜನಗರದ ಗುಡ್ಲಪೇಟೆವರೆಗೂ ಮುಕ್ತಾಯಗೊಳ್ಳುತ್ತದೆ. ನೆಕ್ಸ್ಟ್ ಪಶ್ಚಿಮದ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಿಂದ ಪ್ರಾರಂಭಿಸಿ ಪೂರ್ವದ ಕೋಲಾರದ ಮುಳಬಾಗಿಲು ಎಂಬ ನಗರದಿಂದ ಮುಕ್ತಾಯಗೊಳ್ಳುತ್ತದೆ. ಇಷ್ಟು ಕರ್ನಾಟಕದ ಸ್ಥಾನ. ಗಡಿರೇಖೆಗಳನ್ನು ನೋಡ್ಕೊಳ್ಳೋಣ. ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದ್ದು ಉತ್ತರಕ್ಕೆ ಮಹಾರಾಷ್ಟ್ರವಿದೆ. ನಂತರ ದಕ್ಷಿಣ ಮತ್ತು ಆಗ್ನೇಯದಲ್ಲಿ ತಮಿಳುನಾಡುವಿದ್ದು ನೈಋತ್ಯದಲ್ಲಿ ಕೇರಳವಿದೆ. ಹಾಗೆ ವಾಯುವ್ಯದಲ್ಲಿ ಗೋವಾವಿದೆ. ಇಷ್ಟ ಕರ್ನಾಟಕದ ಗಡಿರೇಖೆಗಳು. ಈಗ ನೆಕ್ಸ್ಟ್ ಏನ್ ನೋಡ್ಕೊಳ್ಳೋಣ ಅಂದ್ರ ಕರ್ನಾಟಕದ ವಿಸ್ತೀರ್ಣ. ಕರ್ನಾಟಕದ ವಿಸ್ತೀರ್ಣ ನಮ್ಮ ಕರ್ನಾಟಕ ಎಷ್ಟು ವಿಸ್ತೀರ್ಣ ಹೊಂದೈತೆ ಅಂದ್ರ 7,91,791. ಇಷ್ಟು ನಮ್ಮ ಕರ್ನಾಟಕ ವಿಸ್ತೀರ್ಣ ಹೊಂದೈತಿ. ಅತಿ ಚಿಕ್ಕ ಜಿಲ್ಲೆ ಯಾವ್ದಂದ್ರ ಬೆಂಗಳೂರು ನಗರ. ಅತಿ ದೊಡ್ಡ ಜಿಲ್ಲೆ ಯಾವ್ದಂದ್ರ ಬೆಳಗಾವ್. ಇಷ್ಟ ಕರ್ನಾಟಕದ ವಿಸ್ತೀರ್ಣ. ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಕೇಳ್ತಾರ. ಇದು ವಿಸ್ತೀರ್ಣದೊಳಗ 7,91,791 ಚದರ್ ಕಿಲೋಮೀಟರ್ ಆಗ್ಬೇಕದ. ಚದರ್ ಕಿಲೋಮೀಟರ್ ಆಗ್ಬೇಕದ. ಇಷ್ಟು ಬರ್ಕೊಂಡ್ಬಿಡ್ರಿ ಇದನ್ನ. ಆಯ್ತು. ನೆಕ್ಸ್ಟ್ ಯಾವ ತರ ಕ್ವಶನ್ ಕೇಳ್ತಾರ ಅಂದ್ರ ನಾವು ವಿಸ್ತೀರ್ಣ ಕೇಳ್ಬೋದು. ಇಲ್ಲ ಅಂದ್ರ ಕರ್ನಾಟಕದ ತುದಿಗೆ ಬರುವಂತ ಜಿಲ್ಲೆ ಯಾವುದು ಅಂತ ಕೇಳಬಹುದು. ಇಲ್ಲಿಕಂದ್ರ ಕರ್ನಾಟಕದ ಪಶ್ಚಿಮದಲ್ಲಿ ಬರುವಂತ ಜಿಲ್ಲೆ ಯಾವುದು ಅಂತ ಕೇಳಬಹುದು. ಕರ್ನಾಟಕದ ಉತ್ತರದಲ್ಲಿ ಬರುವಂತ ಜಿಲ್ಲೆ ಯಾವುದು ಅಂತ ಕೇಳಬಹುದು. ಅಥವಾ ಕರ್ನಾಟಕದ ವಿಸ್ತೀರ್ಣ ಆದ್ರೂ ಕೇಳಬಹುದು. ವಿಸ್ತೀರ್ಣ ಇದು ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಭಾರತದ ವಿಸ್ತೀರ್ಣ ಇರ್ತೈತಿ ಮತ್ತು ಕರ್ನಾಟಕದ ವಿಸ್ತೀರ್ಣ ಇರ್ತೈತಿ. ಅವೆರಡು ಕನ್ಫ್ಯೂಸ್ ಆಗ್ಬೇಡ್ರಿ. ಇಷ್ಟು ಕರ್ನಾಟಕದ ಮಾಹಿತಿ ನಿಮ್ಮುಂದ ತಿಳಿಸ್ಕೊಟ್ಟೇನೆ. ನೆಕ್ಸ್ಟ್ ಮಾಹಿತಿ ತಗೊಂಡು ನೆಕ್ಸ್ಟ್ ವಿಡಿಯೋದಾಗ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.